ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು RCB ರಿಟೆನ್ಷನ್ಸ್ ಅಂಡ್ ರಿಲೀಸ್ ಲೀಸ್ಟ್ ಎಲ್ಲ ಬಿಟ್ಟಾಗಿದೆ, ಬಿಡುಗಡೆ ಮಾಡಿದ್ದಾರೆ. ಸೊ ರಿಲೀಸ್ ಮಾಡಿರುವಂತ ಪ್ಲೇಯರ್ಸ್ ಯಾರ್ಯಾರು, ರಿಟೈನ್ ಮಾಡಿರುವಂತ ಪ್ಲೇಯರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ನಾವು ಪ್ರೆಡಿಕ್ಷನ್ ಏನೇನ್ ಮಾಡಿದ್ವಿ ಸೊ ಅದೇ ತರನೇ ಆಲ್ಮೋಸ್ಟ್ ಆಗಿದೆ ಗುರು. ಏನೋ ಒಂದು ಔಟ್ ಆಫ್ ಸಿಲೆಬಸ್ ಏನೋ ಒಂದೆರಡು ಬಂದಿದೆ ಹೆಸರು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕನ್ಫರ್ಮ್ ಅದೇ ತರ ಇತ್ತು ಅಂತ ಹೇಳ್ಬೋದು. ಅಂದ್ರೆ ಒಬ್ರು ಹೆಸರು ಹೇಳಿಲ್ಲ ಅವ್ರು ಬಂದಿದ್ದಾರೆ, ಒಬ್ರು ಹೆಸರು ಹೇಳಿದ್ವಿ ಅವ್ರು ಬಂದಿಲ್ಲ. ಆ ತರ ಕೆಲವೊಂದು ಪ್ರೆಡಿಕ್ಷನ್ಸ್ ಎಲ್ಲ ಒಂಚೂರು ಒಂದೊಂದೇನೋ ಮಿಸ್ ಆಗಿದೆ. ಬಟ್ ಏನ್ ಗೊತ್ತಾ, ಅಂದ್ರೆ ಹೋದ ಸಾರಿ ನಾವೇನ್ ಮೆಗಾ ಆಕ್ಷನ್ ಅಲ್ಲಿ ಏನ್ ಮಾಡಿದ್ವಲ್ಲ, ಯಾವ ತರ ಟೀಮ್ ಬಿಲ್ಡ್ ಮಾಡಿದ್ವಲ್ಲ, ಸೊ ಆ ಟೀಮ್ ನೋಡಿದ್ರೆ ಗುರುವೆ ಏನ್ ಇವ್ರು ಎಲ್ಲಾನು ರಿಟೈನ್ ಮಾಡಿದ್ರು ಏನೋ ಆಶ್ಚರ್ಯ ಪಡೋ ತರ ಇರ್ಲಿಲ್ಲ ಅನ್ನೋ ಆ ತರ ಕುಕ್ ಮಾಡಿದ್ವಿ ನಾವು ಅಂತ. ಹೋದ್ ಸಾರಿ ಚಾಂಪಿಯನ್ ಬೇರೆ, ಇವಾಗ ಡಿಪೆಂಡಿಂಗ್ ಚಾಂಪಿಯನ್ಸ್ ಅಲ್ವಾ. ಸೊ ಕ್ರೇಜ್ ಆಗಿತ್ತು ಆ ಟೀಮ್. ಆ ಟೀಮಲ್ಲಿ ಒಂದು 3-4 ಜನ ಹಂಗೆ ಹಿಂಗೆ ಚೇಂಜಸ್ ಮಾಡಿದ್ದಾರೆ ಅಂತ. ಸೊ ಡೈರೆಕ್ಟ್ ಆಗಿ ನೋಡೋದಾದ್ರೆ ರಿಟೆನ್ಷನ್ ನೋಡೋಣ, ಅಂದ್ರೆ ರಿಟೈನ್ ಮಾಡಿರುವಂತ ಪ್ಲೇಯರ್ಸ್ ನೋಡೋಣ. ಸೊ ಎಲ್ರಿಗೂ ಗೊತ್ತಿರೋದು ಆಲ್ಮೋಸ್ಟ್ ಕ್ರೇಜಿ ಪ್ಲೇಯರ್ಸ್ ಎಲ್ಲ ರಿಟೈನ್ ಆಗಿದ್ದಾರೆ. ಆಲ್ಮೋಸ್ಟ್ ಏನ್ ಗೊತ್ತಾ, ಪ್ಲೇಯಿಂಗ್ 11 ಈ ಒಂದು ರಿಟೈನ್ ಲಿಸ್ಟ್ ಅಲ್ಲಿ ಇಂದನೇ ಒಂದು ಪ್ಲೇಯಿಂಗ್ 11 ಅಲ್ಲ, ಪ್ಲೇಯಿಂಗ್ 15 ಮಾಡ್ಬೋದು. ಆ ತರ ಒಂದಿದೆ. ನಮ್ಮ ರಜತ್ ಪಟ್ಟಿದಾರ್ ಗೊತ್ತಿರೋದೇ ಕ್ಯಾಪ್ಟನ್. ಆಮೇಲೆ ಕೊಹ್ಲಿ ಕಾಕ, ಪಡಿಕಲ್ ಒಂಥರ ಕ್ರೇಜಿ. ಆಮೇಲೆ ಉಪ್ಪಾಣ, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ ಅಣ್ಣನು ರಿಟೈನ್ ಮಾಡಿದಾರೆ ನೋಡಿ, ಚೆನ್ನಾಗಿದೆ. ಆಮೇಲೆ ಟೀಮ್ ನಮ್ಮ ಡೇವಿಡ್ ಅಣ್ಣನು ರಿಟೈಂಡು, ರೋಮರಿಯೋ ಶೆಫರ್ಡು, ಇಬ್ರು ಖತರ್ನಾಕ್ ಏನಂತಾರೆ ಪ್ಲೇಯರ್ಸು. ಮಿಡಲ್ ಆರ್ಡರ್ ಅಂತೂ ಧ್ವಂಸ ಮಾಡ್ಬಿಡ್ತಾರೆ, ಫಿನಿಷರ್ಸು ಧ್ವಂಸ ಮಾಡ್ಬಿಡ್ತಾರೆ. ಆಮೇಲೆ ಜೇಕಬ್ ಬೇತಲ ಅಣ್ಣ ಉಪ್ಪಾಣಂಗೆ ಒಂಥರ ಬ್ಯಾಕಪ್ ಅನ್ನೋ ತರ ಅನ್ಕೊಳ್ಳಿ, ಆ ತರ. ಆಮೇಲೆ ಏಜಲ್ವುಡ್ ಎಷ್ಟೇ ಸ್ವಲ್ಪ ಅನಿಸ್ತಾ ಇತ್ತು ಏನಾದ್ರು ಮಿಸ್ ಹೊಡಿತಾರ ಅಂತ, ಬಿಡ್ಬಹುದಾ ಅಂತ ಅನಿಸ್ತಾ ಇತ್ತು. ಬಟ್ ಎಷ್ಟೇ ರಿಟೈನ್ ಮಾಡಿದ್ದಾರೆ. ಇನ್ನು ಭುವಿ ಅಂತ ಆಫ್ಕೋರ್ಸ್ ಗೊತ್ತಿರೋದೆ. ನುವಂತ್ ತುಷಾರ, ರಸಿಕ್ದಾರ್ ಅದೇ ಸ್ವಲ್ಪ ರಸಿಕಣ್ಣನೇ ಒಂಚೂರು ಏನಾದ್ರು ರಿಲೀಸ್ ಮಾಡ್ತಾರೇನೋ, ಅಂದ್ರೆ 6 ಕೋಟಿ ಅಲ್ವಾ, ರಿಲೀಸ್ ಮಾಡ್ಬಿಟ್ಟು ಕಮ್ಮಿ ರೇಟಿಂಗ್ ತಗೋತಾರೇನೋ ಅಂತ ಅನ್ಕೊಂಡಿದ್ವಿ. ಬಟ್ ರಿಟೈನ್ ಮಾಡಿದ್ದಾರೆ. ಆಮೇಲೆ ಅಭಿನಂದನ್ ಸಿಂಗ್ ಅವ್ರನ್ನು ರಿಟೈನ್ ಮಾಡಿದ್ದಾರೆ. ಸುಯೇಶ್ ಶರ್ಮಾ ಅಂತ ಗೊತ್ತಿರೋದು ಸ್ಪಿನ್ನರ್. ಸೊ ಇಷ್ಟು ಜನನ ರಿಟೈನ್ ಮಾಡಿದ್ದಾರೆ. ಇನ್ನು ರಿಲೀಸ್ ಮಾಡಿರುವಂತ ಪ್ಲೇಯರ್ಸ್ ನೋಡೋದಾದ್ರೆ ಯಾರ್ಯಾರನ್ನ ರಿಲೀಸ್ ಮಾಡಿದಾರೆ ಅಂತ, ಸ್ವಸ್ತಿಕ್ ಚಿಕರ ಅಣ್ಣ ಔಟ್ ಆಫ್ ಸಿಲೆಬಸ್ ಅಂತ ಅನಿಸ್ತು ಗುರು. ಏನಕ್ಕೆ ರಿಲೀಸ್ ಮಾಡಿದಾರೆ ಗೊತ್ತಿಲ್ಲ. ಅಂದ್ರೆ ಪಾಪ ಅಣ್ಣ ಅಂತದ್ದೇನು ಚಾನ್ಸು ಕೊಟ್ಟಿಲ್ಲ, ಏನಕ್ಕೆ ರಿಲೀಸ್ ಮಾಡಿದಾರೆ ಗೊತ್ತಿಲ್ಲ. ಇನ್ನು ಮಯಾಂಕ್ ಅಗರ್ವಾಲ್, ಇದು ಸ್ವಲ್ಪ ಏನಪ್ಪಾ ಅಂದ್ರೆ ನಮ್ಮ ಪಡಿಕಲ್ ಅಣ್ಣಂಗೆ ಬ್ಯಾಕಪ್ ಆದ್ರೂ ಇರ್ತಾರಪ್ಪ ನಮ್ಮ ಮಯಾಂಕ್ ಅಗರ್ವಾಲ್ ಅಂತ. ಬಟ್ ಎಸ್ ಬಿಡ್ಬೋದು ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೆ, ಬಟ್ ಬಿಟ್ಟಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಏನೋ ವಾಪಸ್ ತಗೋತಾರೇನೋ ಅಂತ ಗೊತ್ತಿಲ್ಲ ಏನ್ ಮಾಡ್ತಾರಂತ. ಟೀಮ್ ಸೆಪಟ್ ಮತ್ತೆ ಮುಜ್ರಬಾನಿ ಇಬ್ರು ಟೆಂಪ್ರರಿ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಬಿಡ್ಲೇಬೇಕು ಅನ್ನೋ ತರ. ಇನ್ನು ಲಿಯಾಮ್ ಲಿವಿಂಗ್ ಸ್ಟೋನ್, ಇದು ಅಫ್ಕೋರ್ಸ್ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ರು 8.5 ಕೋಟಿಗೆಲ್ಲ ಅಂತಂದ್ರೆ ಒಂಥರ ಕ್ರೇಜಿ ಗುರು. ಸೊ ಇವ್ರು ಸ್ವಲ್ಪ ಆತರ ಪರ್ಫಾರ್ಮೆನ್ಸ್ ಮಾಡಿರಲ್ಲ, ರಿಲೀಸ್ ಮಾಡ್ತಾರೆ ಅಂತ ಇತ್ತು. ಇವ್ರನ್ನು ರಿಲೀಸ್ ಮಾಡಿದ್ದಾರೆ ಲಿಯಾಮ್ ಲಿವಿಂಗ್ ಸ್ಟೋನ್. ಆಮೇಲೆ ಮನೋಜ್ ಬಾಂಡೆಗೆ ನಾನ್ ಮೊದ್ಲೇ ಹೇಳ್ದಂಗೆ ಇವ್ರಂತೂ ಆಡ್ಸಲ್ಲ, ಅಣ್ಣ ಬೇರೆ ಟೀಮ್ಗಾದ್ರೂ ಹೋಗಿ ಚೆನ್ನಾಗಿ ಆಡ್ಲಿ ಅಂತ ಆ ತರ. ಆಮೇಲೆ ಲುಂಗಿ ಅಂಗಡಿ 1 ಕೋಟಿ. ಆಮೇಲೆ ನಮ್ಗೆ ನುವಾನ್ ತುಷಾರ್ ಅವರು ಏನು ಹೇಜಲ್ವುಡ್ಗೆ ಬ್ಯಾಕಪ್ ಇರೋದ್ರಿಂದ ಸೊ ಲುಂಗಿ ಅಂಗಡಿ ಏನಕ್ಕೆ ಅಂತ ಬಿಟ್ಟಿರ್ತಾರೆ. ಆಮೇಲೆ ಮೋಹಿತ್ ರಾಠಿಯಾ ಇವ್ರನ್ನು ಬಿಟ್ಟಿದ್ದಾರೆ. ಸೊ ಇವಾಗ ನಮ್ಗೇನಪ್ಪಾ ಅಂದ್ರೆ ಲಿವಿಂಗ್ ಸ್ಟೋನ್ ಜಾಗದಲ್ಲಿ ನಾವು ಯಾರನ್ನ ತಗೋಬೇಕು. ಸೊ ಆಕ್ಷನ್ಗೆ ಹೋಗ್ತಿದೀವಿ, 16.4 crores ದೊಂದಿಗೆ ಆಕ್ಷನ್ಗೆ ಹೋಗ್ತಿದೀವಿ ಗುರು, ಮಿನಿ ಆಕ್ಷನ್ಗೆ ಹೋಗ್ತಿದೀವಿ. ಸೊ 16 ಕೋಟಿ ಅಂತದ್ ಎಲ್ಲಿ ಬಳಸ್ಬೋದು ಅಂತ, ಯಾರ್ಯಾರ ಜಾಗಕ್ಕೆ ಅಂದ್ರೆ ಯಾರ ಜಾಗಕ್ಕೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ರಿಕ್ವೈರ್ಮೆಂಟ್ಸ್ ಹೇಳ್ತೀನಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸುಯೇಶ್ ಶರ್ಮಾ ಸ್ಪಿನ್ನರು ಸಖತ್ತಾಗಿ ಆಡ್ತಾರೆ, ಬಟ್ ಅವ್ರಿಗೆ ಒಬ್ರು ಬ್ಯಾಕಪ್ ಬೇಕು ಅಂತ. ಸ್ವಲ್ಪ ಹಣ ಒಡ್ಸ್ಕೊಂಡ್ರೆ ಏನ್ ಮಾಡ್ತಾರೆ, 1-4-5 ಮ್ಯಾಚು ಇಲ್ಲ ಇಂಜುರಿ ಆದ್ರೆ ಅವ್ರ ಜಾಗಕ್ಕೆ ಯಾರಾದ್ರೂ ಬೇಕಲ್ಲ, ಕ್ರೇಜ್ ಇರೋರೇ ಬೇಕು ಅಲ್ವಾ. ಸೊ ಅದೊಂದು ಆಪ್ಷನ್. ಇನ್ನು ಲಿವಿಂಗ್ ಸ್ಟೋನ್ ಅವ್ರ ಜಾಗಕ್ಕೆ ಯಾವ್ದಾದ್ರು ಒಬ್ರು ಫಿನಿಷರ್ ಆದ್ರೂ ಬರ್ಬೇಕು, ಅಥವಾ ಇಂಡಿಯನ್ ಆಲ್ರೌಂಡರ್ ಬಂದ್ರೆ ಸಖತ್ತಾಗಿರುತ್ತೆ ಗುರು. ಇಂಡಿಯನ್ ಆಲ್ರೌಂಡರ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಒಬ್ರು ಫಾರಿನರ್ಸ್ ಯಾರಾದ್ರೂ ಆಲ್ರೌಂಡರ್ಸ್ ಆದ್ರೂ ಬಂದ್ರೆ ಸಖತ್ತಾಗಿರುತ್ತೆ. ಇಲ್ಲ ಫಿನಿಷರೇ ಬಂದ್ರು ಚೆನ್ನಾಗಿರುತ್ತೆ ಅಂತ, ಬ್ಯಾಕಪ್ಗಾದ್ರೂ ಇಟ್ಕೋಬಹುದು ಅಂತ. ಆಮೇಲೆ ಒಬ್ರು ಇಂಡಿಯನ್ ಬ್ಯಾಟರ್ಸ್ ಬೇಕೇ ಬೇಕು ಗುರು. ಪಡಿಕಲ್ ಬ್ಯಾಕಪ್ ಆದ್ರೂ ಆಗ್ಲಿ ಅಥವಾ ಪಟಿದಾರ್ಗ್ ಬ್ಯಾಕಪ್ ಆದ್ರೂ ಆಗ್ಲಿ. ಸೊ ಆತರ ಒಬ್ರು ಇಂಡಿಯನ್ ಬ್ಯಾಟರ್ಸ್ ಈ ತರ ಒಂದು 3 ಜನ, ಅಂದ್ರೆ ಬ್ಯಾಕಪ್ ಆಗಿ ಹೇಳ್ತಾ ಇದ್ದೇನೆ, ಮೇನ್ ಅಂತಾನೂ ಅಲ್ಲ, ಬಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ. ಸೊ ಫಸ್ಟ್ ನೋಡೋದಾದ್ರೆ ಲಿವಿಂಗ್ ಸ್ಟೋನ್ ಜಾಗಕ್ಕೆ ನಾನು ಬೇರೆ ಟೀಮ್ಗಳದೆಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ, ಅವರೆಲ್ಲ ರಿಲೀಸ್ ಮಾಡಿದಾರಲ್ವಾ. ಸೊ ಆ ತರ ನಾನು ಪ್ರೆಡಿಕ್ಟ್ ಮಾಡ್ತಿದ್ದೀನಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಲಿವಿಂಗ್ ಸ್ಟೋನ್ ಜಾಗಕ್ಕೆ ಮ್ಯಾಕ್ಸ್ವೆಲ್ ಅಂತ ಹಾಕಿದ್ದೀನಿ ಫಸ್ಟ್. ಮ್ಯಾಕ್ಸ್ ಇದೇನ ಅಂದ್ರೆ ಅದೇ ಬ್ಯಾಕಪ್ ಗಾಗೆ ಇಟ್ಕೊಳ್ಳೋಣ ಅನ್ನೋ ತರ ಇದೆ ಗುರು. ಬಟ್ ಅಂದ್ರೆ ಸ್ವಲ್ಪ ನಮ್ಮ RCBಗಲ್ಲಿ ಒಂದ್ಸಲ ಒಂದ್ ಸೀಸನ್ ಚೆನ್ನಾಗಿ ಆಡೋರೆ. ಸೊ ಈ ಸೀಸನ್ ಸ್ವಲ್ಪ ಏನೋ ಆಡ್ಬಹುದೇನೋ ಅಂತ. ಸಿಗೋದಂತೂ ಕಷ್ಟ, ಯಾಕಂದ್ರೆ CSK ಅವರೆಲ್ಲ ಸ್ವಲ್ಪ ರೊಚ್ಗೆದು ಅವ್ರ ಮೇಲೆ ಅಮೌಂಟ್ ಎಲ್ಲ ಹಾಕ್ಬಿಟ್ಟು ತಗೋಬಹುದೇನೋ. ಸೊ ಮ್ಯಾಕ್ಸಿ ಒಂದು ಚಾನ್ಸ್ ಇದೆ, ಅಂದ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇಲ್ಲ ಅಂದ್ರೆ ಮಿಲ್ಲರ್ ಅಂದ್ರು ಬಂದ್ರೆ ಮಾತ್ರ ಅನ್ಬಿಲಿಯಬಲ್ ಆಗತ್ತೆ. ಯಾಕಂದ್ರೆ
ರೊಮಾರಿಯೋ ಶೆಫರ್ಡ್ಗೆ ಬ್ಯಾಕಪ್ ಅಥವಾ ಮಿಲ್ಲರ್ಗೆ ಬ್ಯಾಕಪ್ ರೊಮಾರಿಯೋ ಶೆಫರ್ಡ್ ಅನ್ನೋ ತರ. ಅಂದ್ರೆ ಲೆಫ್ಟ್ ಹ್ಯಾಂಡರ್ ಆಗಿರ್ತಾರಲ್ವಾ, ಕ್ರೇಜಿ ಪ್ಲೇಯರ್ ಅವರು, ಅಂತೂ ಕ್ರೇಜಿ ಹಿಟ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಮಿಲ್ಲರ್ ಬಂದ್ರೆ ಅಲ್ಟಿಮೇಟ್ ಆಗಿರುತ್ತೆ, ಬಟ್ ಅಮೌಂಟ್ ಹಂಗೆ ಹೋಗುತ್ತೆ ಗುರು, ನೋಡ್ಬೇಕು ಹೆಂಗ್ ಮಾಡ್ತಾರೆ ಅಂತ. ಆಮೇಲೆ ರವಿ ಬಿಷ್ಣಾಯ್ ಅಂದ್ರೆ ಏನ್ ಗೊತ್ತಾ, ಇವರು ಸ್ಪಿನ್ನರ್, ಆಸ್ ಎ ಸ್ಪಿನ್ನರ್ ನಮ್ಮ ಸುಯೇಶ್ ಅಣ್ಣಂಗೆ ಸ್ಲಾಶ್ ಆಗ್ಬಿಟ್ಟು ಹೇಳ್ತಾ ಇದ್ದೀನಿ. ರವಿ ಬಿಷ್ಣಾಯ್, ರಾಹುಲ್ ಚಾರ್ ಬರ್ಬೋದು ಅನ್ಕೋತೀನಿ, ಬಟ್ ರವಿ ಬಿಷ್ಣಾಯ್ ಸಿಗೋದು ಕಷ್ಟ ಏನೋ, ಯಾಕಂದ್ರೆ ಅಮೌಂಟ್ ಹಂಗೆ ಇದೆ, ಎಲ್ಲ 60-40 ಕೋಟಿ ಎಲ್ಲ ಇಟ್ಕೊಂಡವ್ರೆ ಈ CSK ಎಲ್ಲ, KKR ಎಲ್ಲ. ಸೊ ಅವರು ಏನು ಮಾಡ್ತಾರ ಗೊತ್ತಿಲ್ಲ. ಬಟ್ ರವಿ ಬಿಷ್ಣಾಯ್, ರಾಹುಲ್ ಚಾರ್ ಇವ್ರ ಚಾನ್ಸ್ ಇದೆ ಗುರು. ಇವ್ರು ಒಂಥರ ಬ್ಯಾಕಪ್ ಆಗಿ ಸುಯೇಶ್ ಶರ್ಮಾಗ್ ಬ್ಯಾಕಪ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ, ಅಂದ್ರೆ ಆಸ್ ಎ ಸ್ಪಿನ್ನರ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮನೋಜ್ ಬಾಂಡಾಗೆ ಅವ್ರನ್ನ ಬಿಟ್ಟಿದಾರಲ್ವಾ, ಸೊ ಅವ್ರ ಜಾಗಕ್ಕೆ ಅಥವಾ ಇಂಡಿಯನ್ ಬ್ಯಾಟರ್ ಆಗಿ ಯಾರಾದ್ರೂ ತಗೋಬೇಕು ಬ್ಯಾಕಪ್ ಆಗಿ ಅಂದ್ರೆ ಅಭಿನವ್ ಮನೋಹರ್ ಇದಾರೆ, ಮನ್ವಂತ್ ಕುಮಾರ್ ಇದಾರೆ, ಮೈಪಾಲ್ ಲಾಮ್ರಾರ್ ಇದಾರೆ ಗುರು. ಇಷ್ಟೇ ನನಗೆ ಆಪ್ಷನ್ ಸಿಕ್ಕಿರೋದು. ಇನ್ನು ಪಂಜಾಬ್ ಅವ್ರು ನೋಡೋದಾದ್ರೆ ಅವರು ಇಂಗ್ಲಿಷ್ ಬಿಟ್ಟಿದ್ದಾರೆ, ಆರನ್ ಹಾರ್ಡಿ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರು ಇಂಗ್ಲಿಷ್ ನ ವಾಪಸ್ ತಗೋತಾರೆ ಅನ್ಸುತ್ತೆ, ಅಮೌಂಟ್ ಜಾಸ್ತಿ ಮಾಡ್ಬಿಟ್ಟು. ಆರನ್ ಹಾರ್ಡಿ ಚೆನ್ನಾಗೆ ಮಾಡ್ತಾನೆ ಅಣ್ಣ, ಬಟ್ ನಮ್ಗೆ ಒಂಥರ ಇಂಡಿಯನ್ ಯಾರಾದ್ರೂ ಬೇಕು ಅಂತ. ಸೊ ಆ ತರ ನೋಡೋದಾದ್ರೆ ಅಭಿನವ್ ಮನೋಹರ್ ಸಕ್ಕದ್ ಒಳ್ಳೆ ಆಪ್ಷನ್ ಗುರು. ಅಭಿನವ್ ಮನೋಹರ್ ಸಿಕ್ಕರೆ ಸಖತ್ತಾಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಬಿಟ್ರೆ ಮನ್ವಂತ್ ಕುಮಾರ್ ಚೆನ್ನಾಗಿ ಮಾಡ್ಕೊಡ್ತಾರೆ, ಏನ್ ತೊಂದ್ರೆ ಇಲ್ಲ. ಆಮೇಲೆ ಇವರು ಮೈಪಾಲ್ ಲಾಮ್ರಾರ್ ಒಂದ್ಸರಿ ನಮ್ಮಲ್ಲೇ ಆಡಿದಾರಲ್ವಾ, ಸೊ ಚೆನ್ನಾಗಿರುತ್ತೆ ಅಂತ. ಬಟ್ ಒಟ್ನಲ್ಲಿ ಈ ತರ ಒಂದು ಇದೆ ಗುರು. ಅಲ್ಲಿ ಏನಾದ್ರು ನಾನ್ ಹೇಳ್ದಂಗೆ ಒಂದು ಮ್ಯಾಕ್ಸ್ವೆಲ್, ಲಿವಿಂಗ್ ಸ್ಟೋನು, ಮಿಲ್ಲರು ಅಥವಾ ರವಿ ಬಿಷ್ಣಾಯ್ ಒಂಥರ ಅದೇ ಸ್ಪಿನ್ ಆಪ್ಷನ್ಗೆ ರವಿ ಬಿಷ್ಣಾಯ್, ರಾಹುಲ್ ಚಾರ್ ಸಿಗ್ಲಿ, ಲಿವಿಂಗ್ ಸ್ಟೋನ್ ಜಾಗಕ್ಕೆ ಮ್ಯಾಕ್ಸ್ವೆಲ್ ಅವ್ರ ಮಿಲ್ಲರ್ ಬರ್ಲಿ ಅಂತ. ಈ ಕಡೆ ಇಂಡಿಯನ್ ಬ್ಯಾಟರ್ ಆಗ್ಬಿಟ್ಟು ಮೈಪಾಲ್ ಲಾಮ್ರಾರ್, ಮನ್ವಂತ್ ಕುಮಾರ್, ಇಲ್ಲ ಅಂದ್ರೆ ಅಭಿನವ್ ಮನೋಹರ್ ಬಂದ್ರೆ ಜಾಕ್ ಪಠಾಣ್ ಕಡೆ. ಸೊ ಈ ತರ ಒಂದು ಆಪ್ಷನ್ಸ್ ನಾನು ಇವಾಗ ಬಿಟ್ಟಿರೋ ರಿಟೆನ್ಷನ್ ರಿಲೀಸ್ ನೋಡ್ಬಿಟ್ಟು ಈ ತರ ಅನ್ನಿಸ್ತು. ಸೊ ಇದ್ರ ಬಗ್ಗೆ ನೀಟಾಗಿ ಮತ್ತೆ ಡಿಸ್ಕಸ್ ಮಾಡೋಣ. ಆಕ್ಷನ್ ಬರೋಕ್ಕಿಂತ ಮುಂಚೆ ಒಂಥರ ಕ್ರೇಜ್ ಆಗಿರುತ್ತೆ ಇದ್ರ ಬಗ್ಗೆ. ಸೊ ನಿಮ್ಗೆ ಏನ್ ಅನಿಸ್ತು ಈ ಒಂದು ರಿಟೈನ್ಡ್ ಆಮೇಲೆ ರಿಲೀಸ್ ಪ್ಲೇಯರ್ಸ್ ಲೀಸ್ಟ್ ಎಲ್ಲ ಬಿಟ್ಟಿದಾರಲ್ವಾ, ಸೊ ನಮ್ಮ RCB ಅವ್ರದ್ದು ಏನ್ ಅನಿಸ್ತು ಅಂತ ನಿಮ್ಗೇನಾದ್ರು ಒಂಥರ ಅನಿಸಿಕೆ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇವ್ರ ಜಾಗಕ್ಕೆ ಇವ್ರು ಇನ್ನೂ ಬಂದ್ರೆ ಚೆನ್ನಾಗಿರುತ್ತೆ ಗುರು ಅಂತ ಏನಾದ್ರು ಅನ್ಸಿದ್ರೆ ನೀವು ಹೇಳಿ ನಿಮ್ಮ ಅನಿಸಿಕೆನ. ನಟ್ಟು ಅವ್ರನ್ನ ಎಲ್ಲ ಬಿಟ್ಟಿಲ್ಲ ಗುರು, ಬಿಟ್ಟಿದ್ರೆ ಆಲ್ ಔಟ್ ನಟ್ಟಾಣಂಗ್ ಹೋಗೋಣ ಅಂತಿದ್ದೆ ನಾನು. ನಮ್ಮವ್ರು ಯಶ್ ದಯಾಲು, ರಸಿಕಣ್ಣ ಇಬ್ರು ರಿಟೈನ್ ಮಾಡಿರೋದ್ರಿಂದ ನಮ್ಗೆ ಬೌಲಿಂಗ್ ಆಪ್ಷನ್ ಏನು ಅಂತದ್ದೇನು ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ, ಫಾಸ್ಟ್ ಬೌಲಿಂಗ್ ಆಪ್ಷನ್. ಸೊ ನೋಡುವ ಏನ್ ಮಾಡ್ತಾರೆ ಅಂತ. ಅಂಡ್ ನಿಮ್ಮ ಅನಿಸಿಕೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.